ಸ್ನೇಹಿತರೆ ನಮಸ್ಕಾರ. ನಾನು ಮಾಲ್ತೇಶ್ ಅರಸ್. ಕಳೆದ 25 ವರ್ಷಗಳಿಂದ ಪತ್ರಕರ್ತನಾಗಿ ಕೆಲಸ ಮಾಡೋ ಸಂದರ್ಭಗಳಲ್ಲಿ ಅನೇಕ ಗುರಿಗಳನ್ನು ಇಟ್ಟುಕೊಂಡು ನಾನು ಬಂದಂಥದ್ದು. ಟಿವಿಗಳ ಒಂದು ವಿಜಯ ಕರ್ನಾಟಕದಿಂದ ಆರಂಭಗೊಂಡಂಥ ನನ್ನ ಪತ್ರಿಕಾ ಕ್ಷೇತ್ರದ ಸೇವಾ ಕಾರ್ಯ ವಿಜಯ ಕರ್ನಾಟಕ, ವಿಜಯವಾಣಿ, ಸಮಯ ನ್ಯೂಸು, ಸುವರ್ಣ ನ್ಯೂಸು, ವಿಶೇಷವಾಗಿ ವಿಶ್ವವಾಣಿ ಪತ್ರಿಕೆಯಲ್ಲಿ ಕೂಡ ಕೆಲಸ ಮಾಡಿದೆ. ನಂತರವಾಗಿ ಜಿ ಕನ್ನಡ ನ್ಯೂಸ್ನ ಜಿಲ್ಲಾ ಹಿರಿಯ ವರದಿಗಾರನಾಗಿ ಮತ್ತು ಈ ನಗರವಾಣಿ ಪತ್ರಿಕೆಯ ಸಂಪಾದಕನಾಗಿ ನಾನು ಟಿವಿಗಳಲ್ಲಿ ಅದೆಷ್ಟು ಕೆಲಸಗಳನ್ನು ಮಾಡುವಾಗ ನಾನು ಹಿಂಗೆ ಬರೀಲೇಬೇಕು, ಹಿಂಗೆ ನಾನು ಹೆಡ್ಡಿಂಗ್ ಕೊಡಲೇಬೇಕು, ಈ ರೀತಿ ಕೆಲಸ ಮಾಡಬೇಕು ಅಂತ ನಾನು ತುಂಬ ಆಸಕ್ತಿಯನ್ನ ಇಚ್ಛೆ ಇಟ್ಟುಕೊಂಡು ಬಂದಂಥದ್ದು. ಆದರೆ ಅಂಥದ್ದೊಂದೆಲ್ಲ ಆಸಕ್ತಿಗಳನ್ನ ಇಚ್ಛೆಗೆ ಪ್ರೀತಿಗೆ ನನಗೆ ಸಪೋರ್ಟ್ ಕೊಟ್ಟಂಥದ್ದು ವಿಶ್ವೇಶ್ವರ ಭಟ್ರು. ಯಾಕೆಂದ್ರೆ ಹೆಡ್ಡಿಂಗ್ಗಳನ್ನು ಕೊಡುವಾಗ ನನಗೆ ವಿಶ್ವೇಶ್ವರ ಭಟ್ರು ಸಾಕಷ್ಟು ಬೆದ್ದೆಟ್ಟರ ಅಂಥದ್ದು. ಹಾಗಾಗಿ ಒಂದು ನಮ್ಮ ಈ ನಗರವಾಣಿ ಪತ್ರಿಕೆ ಇವತ್ತು ರಾಜ್ಯದಾದ್ಯಂತ ಪ್ರಸಾರವಾಗ್ತಿರೋಂಥದ್ದು. ವಿಶೇಷವಾಗಿ ಒಂದು 8 ಜಿಲ್ಲೆಗಳಲ್ಲಿ ಪ್ರಖರವಾದಂಥ ಹಿಡಿತವನ್ನು ಇಟ್ಟುಕೊಂಡು ಕೆಲಸ ಮಾಡ್ತಿದೆ. ಅದರಲ್ಲಿ ಪ್ರಮುಖವಾಗಿ ಮಧ್ಯ ಕರ್ನಾಟಕ, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ವಿಜಯನಗರ, ಬಳ್ಳಾರಿ, ಬೆಂಗಳೂರು, ಮೈಸೂರು ವಿಭಾಗದಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಪತ್ರಿಕೆ ಪ್ರಖರವಾದಂಥ ಮಾಹಿತಿಯನ್ನು ಮುಟ್ಟಿಸಿರೋಂಥದ್ದು. ನಾನಿವತ್ತು ಯಾಕೆ ನಿಮ್ಮ ಎದುರಿಗೆ ಬಂದೆ ಅಂತಂದ್ರೆ, ಒಂದು ವಿಷಯ ನನಗೆ ನಿನ್ನೆ ಫೋನ್ ಮಾಡಿದಂಥ ಗೆಳೆಯ ಸರಿಸುಮಾರು ಒಂದು 10 ನಿಮಿಷ ಮಾತಾಡಿದ್ರು. ಏನ್ ಮಾತಾಡಿದ್ರು? ಅದ್ಭುತವಾದಂಥ ಹೆಡ್ಡಿಂಗ್ಗಳನ್ನ ಕೊಡ್ತಾ ಇದೆಯಾ ಅಂತ. ಸೊ ನನಗೆ ಬಹಳ ಖುಷಿ ಆಯ್ತು. ಒಂದು ಪತ್ರಿಕೆಯನ್ನ ಕಟ್ಟಬೇಕು ಅಂತಂದ್ರೆ ಆ ಪತ್ರಿಕೆಯನ್ನ ಕಟ್ಟುವ ಕ್ರಿಯೆ ಜೊತೆಗೆ ಅಲ್ಲಿ ಸಂಪಾದಕೀಯ ಕೆಲಸ ಹೆಂಗ್ ಮಾಡ್ಬೇಕು ಅನ್ನೋದು ಬಹಳ ಮುಖ್ಯ. ಒಬ್ಬ ಸಂಪಾದಕನಾಗಿ ಬರೆಯುವ ಸಂಪಾದಕನಾಗಬೇಕು. ಇವತ್ತು ಕೇವಲ ಆರನ್ನೇ ತೆಗೆದುಕೊಂಡು ನಾವು ಸಂಪಾದಕನಿಸ್ಕೊಂಡ್ರೆ ಒಂದು ದೊಡ್ಡ ಸಂಪಾದಕ ಆಗ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವತ್ತು ಆರನ್ನೇ ಅಂತ ಸಂಪಾದಕರನ್ನ ಒಡೆದು ಮೂಲೆಗೆ ಬಿಸಾಕಿರಂತದ್ನ ಸ್ಪಷ್ಟ ಗೊತ್ತಾಗುತ್ತೆ. ಯಾರು ನೈಜವಾಗಿ ನಿಖರವಾಗಿ ದಿನನಿತ್ಯವೂ ಕೂಡ ವೃತ್ತಿಯಲ್ಲಿ ಇರ್ತಾರೋ, ಬರವಣಿಗೆಯಲ್ಲಿ ಬದುಕ್ತಾರೋ ಅಂತರ ಮಾತ್ರ ಸಂಪಾದಕನಾಗಿರಬೇಕು, ಅಂತರ ಮಾತ್ರ ವರದಿಗಾರನಾಗಿರಬೇಕು ಅನ್ನೋ ಒಂದು ಚಿಂತನೆಯನ್ನ ಸರ್ಕಾರಗಳು ತೆಗೆದುಕೊಂಡು ಬರ್ತಿರೋಂಥದ್ದು ಅತ್ಯಂತ ಅಮೂಲಾಗ್ರ ಬೆಳವಣಿಗೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಸಂಪಾದಕೀಯ ಅಂತ ಬಂದಾಗ, ಸಂಪಾದಕರು ಅಂತ ಬಂದಾಗ ನಾವೊಂದು ಪತ್ರಿಕೆಯನ್ನು ಕಟ್ಟುವ ಕ್ರಿಯೆ ಹೆಂಗೆ ಅಂತ ನಾನು ನಿನ್ನೆ ತುಂಬಾ ಅದ್ಭುತ ನನ್ನ ಸ್ನೇಹಿತ ಮಾತಾಡಿದ್ರು. ಸೊ ಇಲ್ಲಿ ಬಯಲು ಸ್ಟೋರಿಗಳನ್ನು ಬರೆಯುವಂತಹ ಅನೇಕ ವರದಿಗಾರಿಗೆ ನಾನು ಮನವಿ ಮಾಡ್ಕೊಂತೀನಿ, ಬಯಲಿನ ವರದಿಗಳು ಎಷ್ಟು ಪ್ರಖರವಾಗಿರಬೇಕು ಮತ್ತು ಪ್ರಮುಖವಾಗಿರ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದಾಗ ಅದು ನೇರವಾದಂತ ವಿಷಯಕ್ಕೆ ಬಂತು. ಆ ದಿಸೆಯಲ್ಲಿ ಇವತ್ತು ನಾನು ಪ್ರಮುಖವಾಗಿ ನಮ್ಮ ಈ ನಗರವಾಣಿ ಪತ್ರಿಕೆಯ ಕೆಲವೊಂದು ಪತ್ರಿಕೆಗಳನ್ನ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದು ಹೆಡ್ಡಿಂಗ್ಗಳ ಮೂಲಕ ನಾವು ಹೆಂಗೆ ಗಮನ ಸೆಳೀತಿದ್ದೀವಿ ಓದುಗರನ್ನ, ವಿಶೇಷವಾಗಿ ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಹೇಳ್ತಾ ಇವತ್ತಿನ ಪ್ರಮುಖವಾದಂಥದ್ದು. ಮೊನ್ನೆ ಅಷ್ಟೇ ಉಡುಪಿಗೆ ಬಂದಂತ ಏನು ನರೇಂದ್ರ ಮೋದಿ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು ಉಡುಪಿಗೆ ಬಂದ್ರು. ಆ ಉಡುಪಿಗೆ ಬಂದು ಅಂತ ಕೊಟ್ಟಂತ ಹೆಡ್ಡಿಂಗ್ ಅಂದ್ರೆ ಕೃಷ್ಣನೂರಿನಲ್ಲಿ ಭಾರತ ಭಾಗ್ಯ ವಿಧಾತ ಅಂತ. ಕೃಷ್ಣನೂರಿನಲ್ಲಿ ಭಾರತ ಭಾಗ್ಯ ವಿಧಾತ. ಅದರಿಂದ ನಿಮಗೆ ಪಟ ಅಂತ ಹೇಳ್ತಾ ಹೋಗ್ತೇನೆ. ತಾವು ಹೆಡ್ಡಿಂಗ್ ಗಳನ್ನ ವಿಶೇಷವಾಗಿ ಗಮನ ಹರಿಸಬಹುದು, ಖುಷಿ ಪಡಬಹುದು. ಓಕೆ, 1 ನಿಮಿಷ. ಸೆಕೆಂಡು, ಧರೆಗುಳಿದ ಶತಮಾನದ ಬೃಹತ್ ವೃಕ್ಷ ಅಂತೇಳಿ ನಮ್ಮ ವೃಕ್ಷ ಮಾತೆ ಸಾಲುಮರ ತಿಮ್ಮಕ್ಕ ಅವರ ಬಗ್ಗೆ ಬರೆದಂತದ್ದೊಂದು ಈ ಹೆಡ್ಡಿಂಗು. ಮತ್ತು ವಿಶೇಷವಾಗಿ ಇಡೀ ದೇಶದಾದ್ಯಂತ ಅತ್ಯಂತ ಯಶಸ್ವಿಯಾದಂತ ಒಂದು ಪ್ರಕಾರವಾದಂತ ಸುದ್ದಿ ಆಗಿದ್ದು ಅಂತಂದ್ರೆ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರ ವರದಿ. ಅವರು ಸಂಪೂರ್ಣ ಏನು ಅಕ್ಬಿಟ್ಟಾದ್ರು, ಅಂದ್ರೆ ಖುಲಾಸೆ ಆದ್ರು. ಆ ಸಂದರ್ಭದಲ್ಲಿ ಬರೆದಂತ ಹೆಡ್ಡಿಂಗ್ ಇದು, ಶರಣರ ಕಳಂಕ ಕಳಜಿತಲೆ ಪರಾಕ್ ಅಂತವ. ಆ ದೆಸೆಯಲ್ಲಿ ಇದು ಒಂದು. ಮತ್ತೆ ನಂತರವಾಗಿ ಅದರ ಅಪ್ಡೇಟ್ಸ್, ಶರಣರು ಎಲ್ಲಿಂದೆಲ್ಲಿಗೆ ಹೋಗಿ ಬಂದ್ರು ಅಂತ, ಮಠ, ಆಸ್ಪತ್ರೆ, ಜೈಲು, ಕೋರ್ಟ್ ಮತ್ತು ಖುಲಾಸೆ, ಈ ರೀತಿಯ ಒಂದು. ವಿಶೇಷವಾಗಿ ನಿಮ್ಗೆ ಗೊತ್ತಿರ್ಲಿಕ್ಕೆಲ್ಲ ಬಾಗಲಕೋಟೆಯಲ್ಲಿ ಆದಂತ ದೊಡ್ಡ ಘಟನೆ, ಕಬ್ಬಿನ ಏನು ಫ್ಯಾಕ್ಟರಿಗಳಿಗೆ ಬೆಂಕಿ ಬಿದ್ದಾಗ ಇಡೀ ಕಬ್ಬು ದಗದಗ ಒತ್ತುರಿತವೆ. ಅವತ್ತಿನ ಹೆಡ್ಡಿಂಗು, ರೋಷಾಗ್ನಿ ಜ್ವಾಲೆಗೆ ಕಬ್ಬು ದಗದಗ ಅಂತ. ಅದೇ ರೀತಿ ಒಂದು ದೆಹಲಿಯಲ್ಲಿ ಆದಂತ ಆತ್ಮಾಹುತಿ ದಾಳಿ, ವಿಶೇಷವಾಗಿ ದೆಹಲಿಯಲ್ಲಿ ಆತ್ಮಾಹುತಿ ಉಗ್ರರ ಜಾಲ, ಜೊತೆಗೆ ಕೆಂಪುಕೋಟೆ ಬಳಿ ಬಾಂಬ್ ಸ್ಫೋಟ. ಅಂದ್ರೆ ಒಂದು ರಾಷ್ಟ್ರೀಯ ಮಟ್ಟದ ಸುದ್ದಿಯನ್ನ ಜಿಲ್ಲಾ ಮಟ್ಟದ ಪತ್ರಿಕೆ ಯಾವ ರೀತಿ ಯಶಸ್ವಿಯಾಗಿ ಮುಟ್ಟಿಸಬಹುದು ಅನ್ನೋದಕ್ಕೆ ಸ್ಪಷ್ಟವಾದಂತಹ ಉದಾಹರಣೆ ಇದು. ಜೊತೆಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ ಬಗ್ಗೆ ಅವೇರ್ನೆಸ್ ಮೂಡಿಸುವ ದಿಸೆಯಲ್ಲಿ ಪರಿಸರದ ಪ್ರಜ್ಞೆ ಜೊತೆಯಲ್ಲಿ ಜಿಲ್ಲೆಯ ಮೊದಲ ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಅಂತ ವಿಶೇಷವಾಗಿ ಒಂದು ಪುಟಗಳ ವಿಶೇಷ ವರದಿ ಇದು. ಮತ್ತು ಚಿತ್ರದುರ್ಗ ಜಿಲ್ಲೆಯ ಕ್ಷೇತ್ರದ ಶಾಸಕರಾಗಿರುವಂತ KC ವೀರೇಂದ್ರ ಪಪ್ಪಿರವರು ಶಾಸಕರಾಗುವ ಮೊದಲ ಬಾರಿಗೆ ಕೊಟ್ಟಂತ ದೀಕ್ಷೆ ಏನಂತಂದ್ರೆ ರಸ್ತೆ ಅಗಲೀಕರಣ ಮಾಡ್ತೀನಿ ಅಂತ. ಆ ರಸ್ತೆ ಅಗಲೀಕರಣದ ಬಗ್ಗೆ ಬರುವಂತದ್ದು, ರಸ್ತೆ ಅಗಲೀಕರಣಕ್ಕೆ ಪಪ್ಪಿ JCB ರೆಡಿ ಅಂತ ಈ ಹೆಡ್ಡಿಂಗ್. ಮತ್ತು ಸಹಸ್ಥಿತಿಯ ಜಾಗತಿಕ ತಾಪಮಾನ ವ್ಯವಸ್ಥೆಯಲ್ಲಿ ಅಲೋಲಕಲ ಸಂದರ್ಭಗಳಲ್ಲಿ ಒಂದು ವಿಶೇಷವಾದಂತಹ ಪರಿಸರಾತ್ಮಕವಾದಂತಹ ವರದಿ, ಸೂರ್ಯ ಧಗಧಗ, ತಾಪಮಾನ ಧಗೆ ಧಗೆ.
ಮತ್ತು ಜಾತಿ ಸಮೀಕ್ಷೆಗಳಲ್ಲಿ ಸಾಕಷ್ಟು ವರದಿಗಳನ್ನು ಮಾಡಿದ್ವಿ. ಅದರಲ್ಲಿ ನಮಗೆ ರಿಚ್ ಆಗಿರುವಂತಹ ಸ್ಪೆಷಲ್ ಆಗಿರುವಂತಹ ಇಶ್ಯೂ ಸರ್ ಸಮೀಕ್ಷೆಗೆ ಸರ್ವರ್ ಸಮಸ್ಯೆ ಅಂತ. ಆ ದೆಸೆಯಲ್ಲಿ ವಿಶೇಷವಾಗಿರೋ ಸರ್ ಸಮೀಕ್ಷೆಗೆ ಸರ್ವರ್ ಸಮಸ್ಯೆ ಅನ್ನೋದು, ಅದ್ರ ಜೊತೆಗೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸಮಗ್ರ ಸಮೀಕ್ಷೆಗೆ ಅವಧಿಯನ್ನ ವಿಸ್ತರಣೆ ಮಾಡುವಂತದ್ದು. ಪರಿಶಿಷ್ಟ ಜಾತಿಗಳ ಬಗ್ಗೆ ನಮ್ಮ ಪತ್ರಿಕೆ ಎಷ್ಟು ಸ್ಪಷ್ಟವಾಗಿ ನಾವು ವರದಿಗಳನ್ನು ಕೊಡ್ತಾ ಇದೀವಿ ಅಂದ್ರೆ, ದಲಿತರಿಗೆ, ಶೋಷಿತರಿಗೆ, ನೊಂದವರಿಗೆ ಅವೆಲ್ಲರೂ ಕೂಡ ನಮ್ಮ ಪತ್ರಿಕೆ ನೇರವಾಗಿ ಸರ್ಕಾರಕ್ಕೆ ಮುಟ್ಟುವಂತ ವರದಿಯನ್ನು ಮಾಡ್ತಿರ್ತಾರೆ ಬಗ್ಗೆ ತನಿಖಾತ್ಮಕ ವರದಿ. ಇನ್ನು ವಿಶೇಷ ಅಂತಂದ್ರೆ ಅರಣ್ಯಗಳ ಬಗ್ಗೆ, ಅರಣ್ಯದಲ್ಲಿ ಆಗ್ತಿರುವಂತಹ ಬೆಂಕಿ ಅನಾಹುತಗಳ ಬಗ್ಗೆ ಬರೆದಿರುವಂತದ್ದು ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಮನಮುಟ್ಟುವಂತ ವರದಿ. ಅರಣ್ಯ ಅಗ್ನಿ ದುರಂತ ವಿಶೇಷ ತನಿಖೆಗೆ ಆಗ್ರಹ ಅನ್ನುವ ಒಂದು ಬೃಹತ್ ಹೆಡ್ಡಿಂಗು. ಮತ್ತು ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ, ಅದ್ಭುತವಾದಂತದ್ದು ಆಪರೇಷನ್ ಸಿಂಧೂರ ಉಗ್ರರ ಸಂಹಾರ ಅಂದ್ರೆ ಯಾವ ರೀತಿಯ ಒಂದು ನಾವು ವರದಿಗಳನ್ನ ಕೊಡಬಹುದು ಅನ್ನೋದಕ್ಕೆ ಇದು ಉದಾಹರಣೆ. ಹಾಗಾಗಿ ಜೊತೆಗೆ ಪ್ರಮುಖವಾಗಿ ಅಮಾಯಕ ಹೆಣ್ಮಕ್ಳ ತಿಲಕರಿಸಿದಕ್ಕಾಗಿ ತಕ್ಕ ಉತ್ತರವನ್ನ ಕೊಟ್ಟದಲ್ಲ ನಮ್ಮ ಏನು ವಿಶೇಷವಾದಂತ ಯಾವುದು ಸೇನೆ, ಆ ಸೇನೆಗೆ ಕೊಟ್ಟಂತ ಸೆಲೆಕ್ಟ್ ವರದಿ ಇದು. ಹಾಗಾಗಿ ಇದು ಒಂದು ವಿಶೇಷ ವರದಿ. ಮತ್ತು ಸಿದ್ದರಾಮಯ್ಯನವರು 5 ಯೋಜನೆಗಳನ್ನ ಬಿಡುಗಡೆ ಮಾಡ್ತಾರೆ. 5 ಯೋಜನೆಗೆ ಗ್ಯಾರಂಟಿಗಳನ್ನ, ಆ ಗ್ಯಾರಂಟಿಗಳ ಬಗ್ಗೆ ಕೊಟ್ಟಂತದ್ದು ಸಿದ್ದರಾಮಯ್ಯ ಅವರಿಗೊಂದು ಸಲಾಂ ಅಂತ. ಯಾಕೆಂದ್ರೆ 5 ಜನರು ಕೂಡ ಅದನ್ನ ಬಳಸ್ಕೊಂತ ಫಲಾನುಭವಿಗಳನ್ನ ಅದ್ರ ಕೊಟ್ಟಂತ ವಿಶೇಷ ಒಂದು ಪುಟಗಳ ವರದಿ. ಇನ್ನೂ ಮುಂದುವರೆದ್ರೆ ಸಿಂಧೂರ ಏನು ಅವತ್ತಲ್ಲ, ಆ ಸಿಂಧೂರಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದಕ್ಕೆ ಸಿಂಧೂರ ಅನ್ನುವ ಹೆಸರನ್ನ ಅನೇಕ ಹೆಣ್ಮಕ್ಳಿಗೆ ನಾಮಕರಣ ಮಾಡ್ತಾರೆ. ಆವಾಗ ಕೊಟ್ಟಂತ ವಿಶೇಷವಾದಂತ ವರದಿ ಇದು ಬಂಧುಗಳೇ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ವೆಂಕಟೇಶ್ ಮೂರ್ತಿ ಅವರು ತೀರೋಗ್ತಾರೆ. ಅವಾಗ ಕೊಟ್ಟಂತ ಸಾಹಿತ್ಯಿಕವಾದಂತ ವರದಿ ಇದು. ಇರಬೇಕು ಇರುವಂತೆ ತೊರೆದು 1000 ಚಿಂತೆ ಅನ್ನುವ ವರದಿ, 1 ಪುಟಗಳ ಸಮಗ್ರ ವರದಿ ಇದು. ಇದು ಒಂದು ಜಿಲ್ಲಾ ಮಟ್ಟದ ಪತ್ರಿಕೆ ವಿಶೇಷವಾದಂತದ್ದು 1 ಪುಟದ ವರದಿಯನ್ನ ಯಾರೂ ಕೂಡ ಕೊಟ್ಟಿಲ್ಲ ವರದಿಗಳನ್ನ ಕೊಡುವಂತ ಕೆಲಸ ನಗರವಾಣಿ ಕೆಲಸ ಮಾಡ್ತಾ ಇದೆ ಬಂಧುಗಳೇ. ಇನ್ನು ವಿಶೇಷವಾಗಿ ನಮ್ಮ ಭದ್ರಾವತಿಯ ಶಾಸಕರಂತ ಸಂಗಮೇಶ್ ಅವರ ಪುತ್ರ ವೀರಾಗ್ರಣಿ ಪುತ್ರ ವರದಿ ನೋಡಿ ಹೆಂಗಿದೆ. ಶಾಸಕರ ಪುತ್ರನ ಪೊಗರು ಸೈಲೆಂಟ್ ಆಯ್ತಾ ಟಗರು ಅಂತ. ಅಂದ್ರೆ ಒಬ್ಬ ಶಾಸಕನ ಪುತ್ರ ಪೊಲೀಸರ ಮೇಲೆ ಏಕೈಕ ದಾಳಿ ಮಾಡಿದಾಗ ಪೊಲೀಸರ ಬೆಂಬಲವಿರುತ್ತಂತ ಪತ್ರಿಕೆ ಇದು. ಅಷ್ಟೇ ಅಲ್ಲ, ಅಯ್ಯೋ ಶಾಸಕರೇ ನೋಡ್ರಿ, ನಿಮ್ಮ ಅಕ್ರಮ ಮರಳುಗಾರಿಕೆ ವಿರುದ್ಧ ದಂಧೆ ಮಾಡಿದ್ರೆ ಸುಮ್ಮನಿರಬೇಕಾ ಬಸವೇಶ ಅನ್ನೋದ್ರ ಬಗ್ಗೆ 1 ಪುಟಗಳ ವರದಿ. ಇದು ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಪತ್ರಿಕೆ ತಲ್ಲಣವನ್ನ ಸೃಷ್ಟಿಯನ್ನು ಮಾಡಿತ್ತು. ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ, ಅತ್ಯಂತ ಲೂಟಿಕೋರರು ಅಂತಂದ್ರೆ ಸಬ್ ಲೂಟಿಕೋರ ಸಬ್ರಿಸ್ಟರ್ಗಳಿಗೆ ಢವಢವ ನಕಲಿ ಮಾಡುವ ಕಳ್ಳರ ಪಡೆಗೆ ಜೈಲೂಟ ಗ್ಯಾರಂಟಿ ಅಂತ ಸರ್ಕಾರ ಎಚ್ಚರಿಕೊಟ್ಟಂತ ವರದಿ, 1 ಪುಟಗಳ ವಿಶೇಷ ವರದಿ. ಇನ್ನು ಸ್ವಲ್ಪ ಮುಂದುವರೆದು ಮಹಾತ್ಮ ಗಾಂಧಿಯವರ ಬಗ್ಗೆ. ಮಹಾತ್ಮ ಗಾಂಧಿಯವರು ಕೇವಲ ಮಹಾತ್ಮರಷ್ಟೇ ಅಲ್ಲ, ಅವರು ಪತ್ರಕರ್ತರಾಗಿದ್ರು, ದಿಟ್ಟ ವಕೀಲ ಮತ್ತು ರಾಷ್ಟ್ರ ಪಿತರಾದ್ರು ಅವರು. ಅವರ ಬಗ್ಗೆ ಇನ್ನು ಕೆಲವಾಗ ನೋಡಿ, ಕೋಟೆ ನಗರಿಯ ನಗರಸಭೆಯ ಸೂಪರ್ ಸ್ವಚ್ಛತಾ ಕಾಯಕ ಇಲ್ಲಿದ್ದಂತ ಕಮಿಷನರ್ ರೇಣುಕಾರ್ ಅವರ ಬಗ್ಗೆ ಬರೋದು ವಿಶೇಷ ವರದಿ. ಅವರ ಕಾಳಜಿಯ ಬಗ್ಗೆ, ಕೆಲಸಗಳ ಬಗ್ಗೆ. ಅಂದ್ರೆ ನಾವಿಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲವನ್ನು ಬರೆದಿದ್ದೇವೆ. ಕ್ರೈಮ್ ವರದಿಗಳು ಬಂದ್ರೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಬೆಚ್ಚಿ ಬೀಳಿಸುವಂತ ವರದಿ ಪ್ರಜ್ವಲ್ ಅವರದು. ಪ್ರಜ್ವಲ್ ಕಾಮಗೃಹ ಜೀವನ ಕಾರಾಗೃಹ ಅನ್ನುವ ಹೆಡ್ಡಿಂಗ್ ಅನ್ನು ಕೊಡುವ ಮೂಲಕ ಅನೇಕರ ಗಮನವನ್ನು ಸೆಳೆದಂತದ್ದು ಈ ನಗರವಾಣಿ ಪತ್ರಿಕೆ. ಇನ್ನು ಸರ್ಕಾರಗಳಲ್ಲಿ ಜೆಡಿಎಸ್ ಬಿಜೆಪಿ ಒಳ ಒಪ್ಪಂದ ಮಾಡಿಕೊಂಡಂತಾಗ ಬರೆದಂತ 1 ಪುಟಗಳ ವರದಿ ಸರ್ಕಾರದ ಬಗ್ಗೆ ಬರೆದಂತದ್ದು. ಮತ್ತು ಚಾಮುಂಡೇಶ್ವರಿ ಬಗ್ಗೆ, ನಮ್ಮ ನಿಮ್ಮ ಪ್ರೀತಿಯ ಮಹಾತಾಯಿ ಚಾಮುಂಡೇಶ್ವರಿ ದಸರಾ ಬಗ್ಗೆ ಬರೆದದ್ದು ಉಗೆ ಉಗೆ ಚಾಮುಂಡೇಶ್ವರಿ ಅನ್ನುವ ವರದಿ. ಇದು ಮೈಸೂರು ಮಹಾಸಂಸ್ಥಾನದ್ದು. ಅಷ್ಟೇ ಅಲ್ಲ, ಸಾಂಸ್ಕೃತಿಕವಾಗಿ ವೀರರನ್ನು ಕೂಡ ಒಪ್ಪುವಂತ ಕೆಲಸ. ರಾಯಣ್ಣನಂತೆ ವೀರಪಾಂಡ್ಯನು ಕ್ರಾಂತಿ ವೀರ ಅಂದ್ರೆ ವೀರಪಾಂಡ್ಯ ಕಟ್ಟಬೊಮ್ಮನವರ ಬಗ್ಗೆ ಬರೆದಂತ 1 ಪುಟಗಳ ವರದಿ. ಯಾಕೆ ಸ್ನೇಹಿತರೆ ಅಂದ್ರೆ, ಒಂದು ಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿ, ಚರಿತ್ರೆಗಳನ್ನ ಬಿಂಬಿಸುವಂತ ಕೆಲಸಗಳ ಪತ್ರಿಕೆ, ಕೇವಲ ರಾಜಕೀಯ ಅಷ್ಟೇ ಅಲ್ಲ. ಹಾಗಾಗಿ ಈ ಒಂದು ವರದಿ ಅತ್ಯಂತ ಯಶಸ್ವಿಯಾಗಿರುವಂತದ್ದು. ಮತ್ತು ಮುರುಘಾ ಶರಣರ ಬಗ್ಗೆ ಬರೆದಂತದ್ದು ಮುರುಘಾಶ್ರೀ ಮೌನ ಕ್ರಾಂತಿ ಅಂತ. ಇನ್ನು ಮುಂದುವರೆದ್ರೆ ರಾಜಮನೆತನವನ್ನ ಸರ್ಕಾರ ಗೌರವಿಸಲಿ. ಇನ್ನು ರತನ್ ಟಾಟಾ ಅವರು ತೀರೋದ್ರು, ಅವ ಬರೆದಂತದ್ದು ವರದಿ 1 ಪುಟಗಳ ವರದಿ. ಮತ್ತು ಸಿದ್ದರಾಮನ ಹುಂಡಿಯ ಸರದಾರ ಅದ್ಭುತವಾದಂತ ವರದಿ. ಮತ್ತು ಮೈಸೂರಿನ ರಾಜಶ್ರೀ ಅವರ ಬಗ್ಗೆ ಬರೆದಂತದ್ದು. ಮತ್ತು ನಾಯಕನಹಟ್ಟಿ ಬಯಲುಸೀಮೆಯ ನಾಯಕನಹಟ್ಟಿಯ ಜಾತ್ರೆ ಬಗ್ಗೆ ಬರೆದಂತದ್ದು 1 ಪುಟಗಳ ವಿಶೇಷ ವರದಿ. ಮತ್ತು ಮಳೆ ಅದ್ಭುತವಾದಂತ ಮಳೆ ಬೆಳೆ ಸಂಪಾದಿಸಲೇ ಪರಾಕ್ ಅಂತ ಏನಾಗುತ್ತಲ್ಲ ಮೈಲಾರದ ಕಾರಣಿಕ, ಆ ಕಾರಣಿಕಕ್ಕೆ ರಾಜಕೀಯವನ್ನ ಹೊಂದಾಣಿಕೆ ಮಾಡಿ ಬರೆದಂತದ್ದು. ಮತ್ತು ದಸರಾದ ಬಗ್ಗೆ ನಾಡ ಹಬ್ಬ ಮೈಸೂರು ದಸರಾ ವೈಭವಂ ಅನ್ನುವ ಒಂದು ಅದ್ಭುತವಂತ ಹೆಡ್ಡಿಂಗ್ ಅನ್ನ ಕೊಟ್ಟಿರಂತದ್ದು. ಈ ರೀತಿಯ ಕನ್ನಡ ನಾಡಿನ ಜೀವನಾಡಿ ನಾಲ್ವಡಿ ಅವರ ಬಗ್ಗೆ ಬರೆದಂತದ್ದು ಬಂಧುಗಳೇ. ಮತ್ತು ವಿಶೇಷವಾಗಿ ಹೋಗ್ತಾ ಹೋದ್ರೆ ಶಿಕ್ಷಣದ ಬಗ್ಗೆ
ಶಿಕ್ಷಣದ ಬಗ್ಗೆ ಬರೆಯಕ್ ಹೋದ್ರೆ ಕಳೆದ ಬಾರಿ ಚಿತ್ರದುರ್ಗದಲ್ಲಿ ನಂಬರ್ 1 ಆಯಿತು, ಇದೀಗ ಕಲಬುರಗಿ ನಂಬರ್ 1 ಆಗಿಲ್ಲ, ಕೆಳಗಿನ ನಂಬರ್ 1 ಆಗಿದೆ. ಬರೆದಿದೆ ರಾಷ್ಟ್ರೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಕ್ಷೇತ್ರ ಕೆಳಗಿನಿಂದ ಪ್ರಥಮ. ಅಂದ್ರೆ ಒಬ್ಬ ರಾಷ್ಟ್ರೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಇರೋ ಸ್ಥಳದಲ್ಲಿ ಯಾಕೆ ಶಿಕ್ಷಣಕ್ಕೆ ಇಷ್ಟ ಅಧೋಗತಿಗೆ ಬಂತು ಅನ್ನೋದ್ರ ಬಗ್ಗೆ ನೇರವಾಗಿ ಬರೆದಂತ ವರದಿ ಇದು. ಅಷ್ಟೇ ಅಲ್ಲ, ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಬರೆದದ್ದು, ಕಾಸಪ್ಪ ಅಧ್ಯಕ್ಷರ ದ್ವೇಷ 100 ವರ್ಷ, ಇಂಥದ್ದೊಂದು ಅನೇಕ ವರದಿಗಳನ್ನ ಬಿತ್ತುವಂತ ಕೆಲಸವನ್ನು ಮಾಡ್ತಿದೆ. ಅಷ್ಟೇ ಅಲ್ಲ, ನರೇಗಾ ಬಗ್ಗೆ, ನರೇಗಾ ಕೋಟಿ ಕೋಟಿ ಲೂಟಿ, ಈ ರೀತಿಯ ವಿಶೇಷ ವರದಿಗಳನ್ನ ಬಿತ್ತರಿಸುವ ಮೂಲಕ ಈ ನಗರವಾಣಿ ಪತ್ರಿಕೆ ಒಂದು ತಂಡ ಅದ್ಭುತವಾದಂತ ಕೆಲಸವನ್ನು ಮಾಡ್ತಿರುವಂತದ್ದು. ಆ ದಿಸೆಯಲ್ಲಿ ನಾವು ಪ್ರಮುಖವಾಗಿ ಇನ್ನು ಮುಂದೆ ಅದ್ಭುತವಾದ ಕೆಲಸ ಮಾಡಲೇಬೇಕು ಮತ್ತು ನೈಜವಾಗಿ ನಿಖರವಾಗಿ ವರದಿಗಳನ್ನ ಬಿತ್ತರಿಸಲೇಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ವಿಶೇಷ ನೈಜ ನಿಖರ ನಂಬಿಕೆ ಅನ್ನುವ ಒಂದು ಟ್ಯಾಗ್ಲೈನ್ ಹಾಕೊಂಡಿದ್ದು ನಾವು. ಹಾಗಾಗಿ ಈ ಮೂಲಕ ನಮ್ಮ ಗುರಿ ಏನು ಅಂತಂದ್ರೆ, ಒಂದು ಪತ್ರಿಕೆ ಹೆಂಗೆ ಕೆಲಸ ಮಾಡಬಹುದು, ಒಂದು ಮಾಧ್ಯಮ ಹೆಂಗೆ ಮುಟ್ಟಬಹುದು, ದುಷ್ಟರನ್ನ ಭ್ರಷ್ಟರನ್ನ ಹೆಂಗೆ ಒಡೆದು ಬಡ್ಡಿ ಹಾಕಬಹುದು ಅನ್ನೋದು ನಮ್ಮ ಮೂಲ ಉದ್ದೇಶ. ಆ ದಿಸೆಯಲ್ಲಿ ಇದೀಗ ಒಂದು ಅದ್ಭುತ ತಂಡ ರಚನೆ ಆಗ್ತದೆ. ಆ ತಂಡಕ್ಕೆ ನಿಮ್ಮ ಸಹಕಾರ ಇರಲಿ. ನಮಸ್ಕಾರ.